ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ 100% ಎಲ್ರಿಗೂ ಎಲ್ಲ ವಿಷಯಗಳು ಮ್ಯಾಚ್ ಆಗಬೇಕು ಅಂತ ಇಲ್ಲ. ಹಾಗಾಗಿ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಈಗ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಪ್ರೆಸೆಂಟಲ್ಲಿ ನಿಮ್ಮ ಮನಸ್ಸಿನಲ್ಲಿ ತುಂಬ ಗೊಂದಲ ಅನ್ನೋದು ಕೆಲವರಲ್ಲಿ ಕಾಣಿಸ್ತಾ ಇದೆ. ತುಂಬ ಪೇಯ್ನ್ ಇದೆ, ತುಂಬ ಓವರ್ ಥಿಂಕಿಂಗ್ ಅನ್ನೋದು ಇದೆ. ನೀವು ಈಗ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬಗ್ಗೆ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಅಂದರೆ ನನಗೆ ಟೈಮ್ ಪಾಸ್ ಪ್ರೀತಿ ಅನ್ನೋದು ಬೇಡ, ನನಗೆ ನಿಜವಾದ ಜೆನ್ಯೂನ್ ಸತ್ಯವಾದ ಪ್ರೀತಿ ಬೇಕು ಅನ್ನೋ ಡೀಪ್ ಆಗಿರುವ ಫೀಲಿಂಗ್ಸ್ ನಿಮ್ಮ ಮನಸ್ಸಿನ ಒಳಗಡೆ ಈಗ ಬರ್ತಾ ಇದೆ. ಹಿಂದೆ ನೀವು ಈ ವ್ಯಕ್ತಿಗೆ ತುಂಬ ಪ್ರೀತಿ ಕೊಟ್ಟಿರ್ಬೋದು, ತುಂಬ ಕೇರ್ ಮಾಡಿರ್ಬೋದು. ನಿಮ್ಮ ಟೈಮ್, ನಿಮ್ಮ ಎಮೋಷನ್, ನಿಮ್ಮ ಅಟೆನ್ಷನ್, ನಿಮ್ಮ ಲವ್ ಎಲ್ಲವನ್ನು ಇವರ ಮೇಲೆ ನೀವು ಕೊಟ್ಟಿದ್ದೀರಾ. ನಿಮ್ಮ ಫೀಲಿಂಗ್ಸನ್ನು ತೋರಿಸ್ಕೊಂಡಿದ್ದೀರಾ. ಆದರೆ ರಿಟರ್ನಲ್ಲಿ ಅದೇ ಮಟ್ಟದಲ್ಲಿ ಅದೇ ರೀತಿಯಲ್ಲಿ ನಿಮಗೆ ಆ ಪ್ರೀತಿ ಸಿಕ್ಕಿಲ್ಲ. ಆ ನೋವು ಇನ್ನೂ ಕೂಡ ನಿಮ್ಮ ಹೃದಯದಲ್ಲಿ ಅದೇ ರೀತಿ ಇದೆ. ಕೆಲವರಿಗೆ ಇಲ್ಲಿ ನೈಟ್ ಟೈಮ್ನಲ್ಲಿ ನಿದ್ರೆ ಕೂಡ ಬರ್ತಾ ಇಲ್ಲ. ಕೆಲವರಿಗೆ ಮನಸ್ಸೇ ಶಾಂತವಾಗಿಲ್ಲ. ಹೃದಯದಲ್ಲಿ ನಿಮ್ಮ ಎನರ್ಜಿ ಅನ್ನೋದು ತುಂಬ ಡೌನ್ ಆಗ್ತಾ ಇದೆ, ಎಮೋಷ್ನಲಿ ಡೌನ್ ಆಗ್ತಾ ಇದ್ದೀರಾ. ಆ ರೀತಿ ಕೂಡ ಕೆಲವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ನೀವೀಗ ಅಂದ್ಕೊಳ್ತಾ ಇದ್ದೀರಾ, ನಾನು ಮಾತ್ರ ಪ್ರೀತಿ ಕೊಟ್ಟೆ, ನಾನು ಮಾತ್ರ ಆ ವ್ಯಕ್ತಿಯನ್ನು ಕೇರ್ ಮಾಡಿದೆ, ನನಗೆ ಯಾಕೆ ರಿಟರ್ನ್ ಸಿಗಲಿಲ್ಲ ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇದೆ. ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ ನಿಮ್ಮಲ್ಲಿ ಕೆಲವರು ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಹೊರಗಡೆ ಬರ್ತಾ ಇದ್ದೀರಾ, ಅಥವಾ ಈಗ ಪ್ರೆಸೆಂಟಲ್ಲಿ ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಹೊರಗಡೆ ಬಂದಿದ್ದೀರಾ. ಆ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದೀರಾ. ಅಂದರೆ ಆ ವ್ಯಕ್ತಿ ಸೆಲ್ಫಿಶ್ ಆಗಿರ್ಬೋದು ಅಥವಾ ಈಗೋ ಜಾಸ್ತಿ ಇರಬಹುದು. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅವರು ನಿಮ್ಮ ಎಫರ್ಟನ್ನು ವ್ಯಾಲ್ಯೂ ಮಾಡದೇ ಇರಬಹುದು. ನೀವು ನಿಮ್ಮ ದುಃಖ, ನಿಮ್ಮ ಸಂತೋಷ, ನಿಮ್ಮ ಡ್ರೀಮ್ಸ್ ಎಲ್ಲವನ್ನು ಅವ್ರ ಜೊತೆ ಶೇರ್ ಮಾಡಿದ್ದೀರಾ. ಆದರೆ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನೀವು ಓವರ್ ಗಿವಿಂಗ್ ಮಾಡಿದ್ದೀರಾ, ಅವರನ್ನು ಓವರ್ ಕೇರಿಂಗ್ ಮಾಡಿದ್ದೀರಾ, ಓವರ್ ಲವ್ ಕೊಟ್ಟಿದ್ದೀರಾ. ಬಟ್ ಆ ಕಡೆಯಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀರೋ ಅದು ನಿಮಗೆ ಸಿಕ್ಕಿಲ್ಲ. ಇದರಿಂದ ನೀವು ಈಗ ತುಂಬ ಹರ್ಟ್ ಆಗಿದ್ದೀರಾ. ಕೆಲವರು ತುಂಬ ಕಾಲ ವೆಯ್ಟ್ ಮಾಡಿದ್ದೀರಾ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಅವರು ಒಂದಿನ ಬದಲಾಗ್ತಾರೆ, ಒಂದಿನ ಅವ್ರು ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ತುಂಬ ವೆಯ್ಟ್ ಮಾಡಿದ್ದೀರಾ. ಬಟ್ ಆ ದಿನ ಅನ್ನೋದು ಕೆಲವರಿಗೆ ಅವರ ಲೈಫ್ನಲ್ಲಿ ಬಂದೇ ಇಲ್ಲ. ಈಗ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಯೋಚನೆ ಅನ್ನೋದು ಚೇಂಜ್ ಆಗ್ತಾ ಇದೆ ಅನ್ನೋ ರೀತಿ ಕೂಡ ಕೆಲವರ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನೀವು ಅಂದ್ಕೊಳ್ತಾ ಇದ್ದೀರಾ, ನನಗೆ ನಿಜವಾದ ಪ್ರೀತಿ ಬೇಕು, ನನ್ನ ಲೈಫ್ ಸ್ಟೇಬಲ್ ಆಗಿರಬೇಕು, ನನ್ನ ರಿಲೇಷನ್ಶಿಪ್ ಲಾಂಗ್ ಟರ್ಮ್ ಆಗಿರಬೇಕು. ಆ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಈಗ ನೀವು ನಿಮ್ಮ ಕೆರಿಯರ್ ಬಗ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ, ನಿಮ್ಮ ಲೈಫ್ನ ಇಂಪ್ರೂವ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಮನಸ್ಸು ಹೇಳ್ತಾ ಇದೆ, ನಾನು ನನ್ನನ್ನು ಬದಲಾಯಿಸ್ಬೋದು, ಆದರೆ ಬದಲಾಗದ ವ್ಯಕ್ತಿಯನ್ನು ನಾನು ಯಾವ ರೀತಿ ಬದಲಾಯಿಸಲಿ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದೀರಾ. ಅಂದರೆ ಒಬ್ಬ ವ್ಯಕ್ತಿಯನ್ನು ನಾವು ಬದಲಾಯಿಸಬಹುದು, ಬಟ್ ಅವರು ಬದಲೇ ಆಗೋದಿಲ್ಲ. ಅವರ ನೇಚರನ್ನು, ಅವರ ಬಿಹೇವಿಯರನ್ನು ಅವರು ಚೇಂಜ್ ಮಾಡ್ಕೊಳ್ಳೋದಿಲ್ಲ. ನಾವು ಎಷ್ಟೇ ಪ್ರೀತಿ ತೋರಿಸಿದ್ರು, ಎಷ್ಟೇ ಕೇರ್ ಮಾಡಿದ್ರು, ಇನ್ನೊಂದು ಕಡೆಯಿಂದ ನಮಗೆ ಅದು ರಿಟರ್ನ್ ಸಿಗ್ತಾ ಇಲ್ಲ ಅಂದರೆ ಆ ವ್ಯಕ್ತಿಯನ್ನು ನಮಗೆ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ಥಾಟ್ಗಳು ಕೂಡ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆ. ಬಟ್ ಈಗ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ನಿಮ್ಮ ಪಾರ್ಟ್ನರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಅವರು ನಿಮ್ಮ ಬಗ್ಗೆ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಅವರು ಅಂದ್ಕೊಂಡಿದ್ರು ಈ ರಿಲೇಷನ್ಶಿಪ್ಪಿಂದ ಹೊರಗಡೆ ಬರೋದು ತುಂಬ ಈಸಿ, ನಿಮ್ಮನ್ನು ಮರೆಯೋದು ತುಂಬ ಈಸಿ. ಆದರೆ ಈಗ ಅವರಿಗೆ ಗೊತ್ತಾಗ್ತಾ ಇದೆ ಅದು ಈಸಿ ಅಲ್ಲ. ನಿಮ್ಮ ನೆನಪು ದಿನ ರಾತ್ರಿ ಅವರನ್ನು ಕಾಡ್ತಾ ಇದೆ. ಅವರು ನಿಮಗೆ ಕಾಲ್ ಮಾಡದೇ ಇರ್ಬೋದು, ಅವರ ಈಗೋ ಅನ್ನೋದು ಅಡ್ಡ ಇರ್ಬೋದು, ಮೆಸೇಜ್ ಮಾಡದೇ ಇರ್ಬೋದು, ಬಟ್ ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ ಇನ್ನೂ ಕೂಡ ಕಾಣಿಸ್ತಾ ಇದೆ. ಅವರೀಗ ಯೋಚನೆ ಮಾಡ್ತಾ ಇದ್ದಾರೆ, ನಾನು ದೊಡ್ಡ ತಪ್ಪು ಮಾಡಿದ್ನಾ, ಮಿಸ್ಟೇಕ್ ಮಾಡಿದ್ನಾ. ಅಂದರೆ ನೀವು ಎಷ್ಟು ಕೇರ್ ಮಾಡಿದ್ರೂ ಕೂಡ ನಿಮ್ಮ ಸಣ್ಣ ಸಣ್ಣ ಕಾಳಜಿ ಕೂಡ ಅವರಿಗೆ ಈಗ ನೆನಪಾಗ್ತಾ ಇದೆ. ಕೆಲವು ಜನರ ಸಿಚುವೇಶನ್ ಇಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ಕೆಲವರಿಗೆ
ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪರ್ಸನ್ ಅನ್ನೋರು ಬಂದಿರಬಹುದು. ಅಂದರೆ ಎಲ್ಲರ ಲೈಫ್ನಲ್ಲಿ ಅಲ್ಲ, ಕೆಲವರ ಲೈಫ್ನಲ್ಲಿ ಥರ್ಡ್ ಪಾರ್ಟಿ ಬಂದಿರಬಹುದು. ಥರ್ಡ್ ಪಾರ್ಟಿ ಅನ್ನೋದು ಒಬ್ಬ ವ್ಯಕ್ತಿ ಆಗಿರ್ಬೋದು, ಫ್ಯಾಮಿಲಿ ಪ್ರೆಷರ್ ಆಗಿರ್ಬೋದು, ಸೊಸೈಟಿಯ ಪ್ರೆಷರ್ ಆಗಿರ್ಬೋದು, ಅಥವಾ ಇವರ ಕೆಲಸದ ಒತ್ತಡ ಕೂಡ ಆಗಿರಬಹುದು. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮ ಎನರ್ಜಿಯ ಪ್ರಕಾರ ಕೆಲವರು ಏನು ಅಂದ್ಕೊಳ್ತಾ ಇದ್ದೀರಾ ಅಂದರೆ, ಈ ರಿಲೇಷನ್ಶಿಪ್ ಬೇಡ, ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಹೊರಗಡೆ ಬರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಬಟ್ ಇನ್ನೂ ಕೆಲವರು ಇನ್ನೂ ಅಳ್ತಾ ಇದ್ದೀರಾ, ಈ ವ್ಯಕ್ತಿಗಾಗಿ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ, ಅವ್ರು ಯಾವಾಗ ಬರ್ತಾರೆ ಅಂತ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ನಿಮಗೆ ಸಣ್ಣ ಸಲಹೆ ಏನು ಅಂದರೆ, ನೀವು ಓವರ್ ಥಿಂಕಿಂಗ್ ಏನಿದೆ ಅದನ್ನು ಕಡಿಮೆ ಮಾಡಿಕೊಂಡ್ರೆ ಎಲ್ಲವೂ ಸರಿಯಾಗುತ್ತೆ. ಮೆಡಿಟೇಷನ್ ಮಾಡಿ, ನಿಮ್ಮ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡಿ. ನಿಮ್ಮ ಹ್ಯಾಪಿನೆಸ್ ಅನ್ನೋದು ನಿಮ್ಮ ಕೈಯಲ್ಲೇ ಇದೆ. ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೋಬೇಡಿ. ನಿಮ್ಮಿಬ್ಬರ ನಡುವೆ ಏನೇ ಪ್ರಾಬ್ಲಮ್ಸ್ ಇರಲಿ, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲಿ, ಓಪನ್ ಕಮ್ಯುನಿಕೇಷನ್ ಇರಲಿ. ಆದರೆ ಅವರು ಕೂಡ ಎಫರ್ಟ್ ಹಾಕಬೇಕು, ನೀವು ಕೂಡ ಎಫರ್ಟ್ ಹಾಕಬೇಕು. ಒಬ್ಬರೇ ಪ್ರಯತ್ನ ಮಾಡಿದ್ರೆ ಅದು ಲಾಂಗ್ ಟರ್ಮ್ ಆಗೋದಿಲ್ಲ. ಇನ್ನು ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಈ ವ್ಯಕ್ತಿ ಮತ್ತೆ ಈ ಕನೆಕ್ಷನ್ ಜೊತೆ ಮತ್ತೆ ಕನೆಕ್ಟ್ ಆಗೋದಕ್ಕೆ, ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಬರೋದಕ್ಕೆ ಥಿಂಕ್ ಮಾಡ್ತಾ ಇದ್ದಾರೆ. ಸ್ಟ್ರಾಂಗ್ ಆ್ಯಕ್ಷನನ್ನು ತಗೊಳ್ಳೋ ರೀತಿ ಕಾಣಿಸ್ತಾ ಇದೆ. ಈ ವ್ಯಕ್ತಿಯ ಕಡೆಯಿಂದ ಕಾಲ್ ಅಥವಾ ಮೆಸೇಜ್ ಬರುವ ರೀತಿ ಕಾಣಿಸ್ತಾ ಇದೆ. ಆದರೆ ನೀವು ಎಮೋಷ್ನಲ್ ಆಗಿ ಸ್ಟ್ರಾಂಗ್ ಆಗಿರಿ, ಎಮೋಷ್ನಲಿ ಸ್ಟ್ರಾಂಗ್ ಆಗಿರಬೇಕು. ನಿಜವಾದ ಪ್ರೀತಿ ಅನ್ನೋದು ಇದ್ದರೆ ಎರಡೂ ಕಡೆ ಎಫರ್ಟ್ ಅನ್ನೋದು ಇದ್ದೇ ಇರುತ್ತೆ, ರೆಸ್ಪೆಕ್ಟ್ ಅನ್ನೋದು ಇದ್ದೇ ಇರುತ್ತೆ, ಕಾಳಜಿ ಅನ್ನೋದು ಇದ್ದೇ ಇರುತ್ತೆ. ಟೈಮ್ ಪಾಸ್ ಪ್ರೀತಿ ಅನ್ನೋದು ಇದ್ದರೆ ಅದು ಬೇಗನೆ ಎಂಡ್ ಆಗಿಬಿಡುತ್ತೆ, ಕಟ್ ಆಗಿಬಿಡುತ್ತೆ. ಹಾಗಾಗಿ ನಿಮ್ಮ ಯಾವುದೇ ಫೀಲಿಂಗ್ಸ್ ಇರಲಿ, ಎಲ್ಲ ಥಾಟ್ಸ್ಗಳನ್ನು ಯೂನಿವರ್ಸ್ ಹತ್ರ ಸರೆಂಡ್ ಮಾಡಿ. ನಿಮ್ಮ ಎನರ್ಜಿಯನ್ನು ಪಾಸಿಟಿವ್ ಆಗಿಡಿ. ನೀವು ಜೆನ್ಯೂನ್ ಪ್ರೀತಿಯನ್ನು ಡಿಸರ್ವ್ ಮಾಡ್ತೀರಾ. ಹಾಗಾಗಿ ನೀವು ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯೇ ಯೋಚನೆ ಮಾಡೋದಕ್ಕೆ ಶುರು ಮಾಡಿ. ಬಟ್ ಬೇರೆಯವರಿಗೋಸ್ಕರ ನಿಮ್ಮ ಹ್ಯಾಪಿನೆಸ್ ಹಾಳು ಮಾಡ್ಕೊಳ್ಬೇಡಿ. ನಿಜವಾದ ಪ್ರೀತಿ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಬಟ್ ಅದಕ್ಕೆ ಒಂದು ಸ್ವಲ್ಪ ಪೇಷನ್ಸ್ ಅನ್ನೋದು ಬೇಕು, ನಂಬಿಕೆ ಅನ್ನೋದು ಬೇಕು. ಇಲ್ಲಿ ನಿಮ್ಮಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಲಾಂಗ್ ಟರ್ಮ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಅಥವಾ ರೈಟ್ ಪರ್ಸನ್, ಒಂದು ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಒಂದು ಜೆನ್ಯೂನ್ ಪ್ರೀತಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮ ಲೈಫ್ನಲ್ಲಿ ಒಬ್ಬ ಜೆನ್ಯೂನ್ ವ್ಯಕ್ತಿ ಬರಬೇಕು, ಅವರ ಮನಸ್ಸಿನಿಂದ ಅವರು ನಿಮ್ಮನ್ನು ಪ್ರೀತಿಸಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ನಿಮಗೆ ಯಾವುದೇ ರೀತಿಯ ಟೈಮ್ ಪಾಸ್ ಪ್ರೀತಿ ಅನ್ನೋದು ಬೇಕಾಗಿಲ್ಲ, ಆ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಬಟ್ ಈ ವ್ಯಕ್ತಿ ಏನಿದ್ದಾರೆ, ಮೊದಲೆಲ್ಲ ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ ನೀವು ಎಷ್ಟೇ ಪ್ರೀತಿ ತೋರಿಸಿದ್ರೂ ಕೂಡ, ಎಷ್ಟೇ ಪ್ರೀತಿ ಕೊಟ್ಟರೂ ಕೂಡ ಆ ವ್ಯಕ್ತಿ ನಿಮಗೆ ಕೇರನ್ನು ಕೊಡದೇ ಇರ್ಬೋದು, ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳದೆ ಇರಬಹುದು. ಇದೆಲ್ಲದರಿಂದ ನೀವು ಬೇಸರ ಪಟ್ಕೊಂಡಿದ್ದೀರಾ. ಈಗ ಥಿಂಕ್ ಮಾಡ್ತಾ ಇದ್ದೀರಾ, ನನಗೆ ಜೆನ್ಯೂನ್ ಆಗಿರೋ ಲವ್ ಬೇಕು, ಆ ರೀತಿ ಯೋಚನೆ ಮಾಡ್ತಾ ಇದ್ದೀರಾ. ಯಾವುದೇ ರೀತಿಯಿಂದಲೂ ಟೈಮ್ ಪಾಸ್ ಮಾಡೋದಕ್ಕೆ ನಿಮಗೆ ಇಷ್ಟ ಆಗ್ತಾ ಇಲ್ಲ, ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಆ ವ್ಯಕ್ತಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ತುಂಬ ವೆಯ್ಟ್ ಮಾಡಿದ್ದೀರಾ, ಬಟ್ ಆ ರೀತಿ ಆಗಿಲ್ಲ. ಕೆಲವರ ಲೈಫ್ನಲ್ಲಿ ಎಷ್ಟೇ ನೀವು ಕಣ್ಣೀರು ಹಾಕಿದ್ರೂ, ನಿಮ್ಮ ಫೀಲಿಂಗ್ಸನ್ನು ಹೇಳ್ಕೊಂಡ್ರೂ ಕೂಡ ಆ ಕಡೆಯಿಂದ ರೆಸ್ಪಾನ್ಸ್ ಅನ್ನೋದು ಸಿಗ್ತಾ ಇಲ್ಲ. ಕೆಲವರು ನೀವು ಅವರ ಆ್ಯಕ್ಷನನ್ನು ಈಗ ನಿರೀಕ್ಷೆ ಮಾಡ್ತಾ ಇಲ್ಲ, ಅಂದರೆ ವೆಯ್ಟ್ ಮಾಡಿ ನಿಮಗೆ ಸಾಕಾಗೋಗಿದೆ. ಇನ್ನೂ ಕೆಲವರು ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಪಾರ್ಟ್ನರ್ನ ಎನರ್ಜಿ ಅಕಾರ್ಡಿಂಗ್ ಈ ರಿಲೇಷನ್ಶಿಪ್ಪಲ್ಲಿ ಹೊಸ ಸ್ಟಾರ್ಟ್ ಆಗಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ಇಲ್ಲಿವರೆಗೆ ಏನೇ ಆಗಿರ್ಬೋದು, ಬಟ್ ಮತ್ತೆ ರಿಲೇಷನ್ಶಿಪ್ ಅನ್ನೋದು ಸ್ಟಾರ್ಟ್ ಆಗಬೇಕು ಅನ್ನೋ ರೀತಿ ತುಂಬ ಜನರ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ಇವರು ತುಂಬ ಸೀರಿಯಸ್ ಆಗಿ ನಿಮ್ಮ ಕಡೆಗೆ ಬರ್ತಾ ಇದ್ದಾರೆ. ಈ ಸಲ ಅವರು ಒಂದು ಸ್ಟ್ರಾಂಗ್ ಡಿಸಿಷನನ್ನು ತೊಗೊಂಡು ಬರ್ತಾ ಇದ್ದಾರೆ, ಆ್ಯಕ್ಷನ್ ತಗೊಂಡು ಬರ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಎನರ್ಜಿಯ ಪ್ರಕಾರ ನೀವು ತುಂಬ ಓವರ್ ಥಿಂಕಿಂಗ್ ಕೂಡ ಮಾಡ್ತಾ ಇದ್ದೀರಾ. ಕೆಲವೊಂದು ಸಲ ತುಂಬ ಥಿಂಕ್ ಮಾಡ್ತೀರಾ. ಓವರ್ ಥಿಂಕಿಂಗ್ ಮಾಡಿ ನಿಮಗೆ ಸಾಕಾಗಿ ಹೋಗಿದೆ. ಈ ವ್ಯಕ್ತಿ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಆದರೆ ಆ ವ್ಯಕ್ತಿಯ ಕಡೆಯಿಂದ ಆ್ಯಕ್ಷನ್ ಬರ್ತಾ ಇಲ್ವಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಕೆಲವೊಂದು ಸಲ ನಿಮಗೆ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಓವರ್ ಥಿಂಕಿಂಗನ್ನು ಕಡಿಮೆ ಮಾಡ್ಕೊಳ್ಳಿ. ದಯವಿಟ್ಟು ನಾನು ಹೇಳ್ತಾ ಇರೋದು, ಮೊದಲೇ ಹೇಳಿದೆ, ಮೆಡಿಟೇಷನನ್ನು ಸ್ಟಾರ್ಟ್ ಮಾಡಿ. ನಿಮ್ಮ ಎಮೋಷನ್ಸ್ ಅದು ಬ್ಯಾಲೆನ್ಸ್ ಆಗೋದಕ್ಕೆ ಶುರು ಆಗುತ್ತೆ. ಪಾಸಿಟಿವಿಟಿ ಅನ್ನೋದು ನಿಮ್ಮ ಲೈಫ್ಗೆ ಅಟ್ರ್ಯಾಕ್ಟ್ ಮಾಡ್ತೀರಾ. ಮೊದಲು ನಿಮ್ಮ ಎಮೋಷನ್ಸನ್ನು ಬ್ಯಾಲೆನ್ಸ್ ಮಾಡಿ, ಆಗ ಎಲ್ಲವೂ ಸರಿಯಾಗುತ್ತೆ. ತುಂಬ ಜನರ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಈ ಸಲ ಈ ವ್ಯಕ್ತಿ ತುಂಬ ಸ್ಟ್ರಾಂಗ್ ಆಗಿರೋ ಡಿಸಿಷನನ್ನು ತಗೊಂಡು, ಸ್ಟ್ರಾಂಗ್ ಆ್ಯಕ್ಷನ್ ತಗೊಂಡು ನಿಮ್ಮ ಹತ್ರ ಬರ್ತಾ ಇರುವ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಯಾಕೆ ಅಂದರೆ ಇವರು ಮರೆಯೋದು ಈಸಿ ಅಂತ ಅಂದ್ಕೊಂಡಿದ್ರು, ಬಟ್ ಮರೆಯೋದಕ್ಕೆ ಆಗ್ತಾ ಇಲ್ಲ. ಈ ಪರ್ಸನ್ ನಿಮ್ಮ ಕಡೆಗೆ ಬರ್ತಾ ಇರುವ ಎನರ್ಜಿ ಕಾಣಿಸ್ತಾ ಇದೆ. ಸಡನ್ನಾಗಿ ಇವರ ಕಡೆಯಿಂದ ನಿಮಗೆ ಕಾಲ್, ಮೆಸೇಜ್ ಬರಬಹುದು. ಈಗಾಗಲೇ ತುಂಬ ಜನರಿಗೆ ಈ ಪರ್ಸನ್ ಕಡೆಯಿಂದ ಕಾಲ್ ಅಥವಾ ಮೆಸೇಜ್ ಬಂದಿರುವ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಅದೇ ರೀತಿ ಇನ್ನು ಮುಂದೆ ಕೂಡ
ಈ ಪರ್ಸನ್ ಕಡೆಯಿಂದ ಕಾಲ್ ಅಥವಾ ಮೆಸೇಜ್ ಅನ್ನೋದು ಸಡನ್ನಾಗಿ ಬರಬಹುದು. ಅದೇ ರೀತಿ ಆ್ಯಕ್ಷನ್ ಅನ್ನೋದು ಬರ್ತಾ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ನೆನಪು ಅವರನ್ನು ಕಾಡ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲ್ ಜೊತೆ ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.